ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚು ಮಸಾಲ ಪದಾರ್ಥ ಬಳಸಬಾರ್ದು, ಬಾಡಿ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವು ಮಸಾಲ ಪದಾರ್ಥಗಳು ದೇಹಕ್ಕೆ ತಂಪು. ಅದಲ್ಲದೆ ಬೇಸಿಗೆಯಲ್ಲಿ ಇವನ್ನು ನಾವು ಬಳಸಲೇಬೇಕು. ಅದು ಯಾವುವು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಧನಿಯಾ. ಈ ಧನಿಯಾ ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಎ, ಸಿ, ಕೆ ಇವೆಲ್ಲ ಇದ್ದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇದು ಹೇಗೆ ಮಾಡೋದು ಅಂತಂದರೆ, ಓವರ್ ನೈಟ್ ನಾವು ಇದನ್ನು ಸೋಕ್ ಮಾಡಬೇಕಾಗುತ್ತೆ. ಅರ್ಧ ಸ್ಪೂನ್ ಧನಿಯಾನ 1 ಗ್ಲಾಸ್ ನೀರಿಗೆ ಹಾಕಿ ಓವರ್ನೈಟ್ ನಾವು ಸೋಕ್ ಮಾಡಿ ಬೆಳಿಗ್ಗೆ ಎದ್ದು ಇದನ್ನು ನೀವು ಸೋಸ್ಕೊಂಡು ಕುಡಿಬೋದು. ಸೊ ಈ ಧನಿಯಾ ವಾಟರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗೋದು ಅಷ್ಟೇ ಅಲ್ಲದೆ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಬಾಡಿ ಕೂಡ ಕೂಲಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಇಷ್ಟೆಲ್ಲ ಯೂಸಸ್ ಇರುವಂತಹ ಧನಿಯಾ ವಾಟರ್ನ ದಿನ ಉಪಯೋಗ ಮಾಡೋಣ. ನೆಕ್ಸ್ಟ್ ಹೋಮ್ ರೆಮಿಡಿ ಬಂದು ಜೀರಿಗೆ. ಈ ಜೀರಿಗೆ ನಾವು ದಿನನಿತ್ಯ ಅಡುಗೆಯಲ್ಲಿ ಉಪಯೋಗಿಸ್ತಾನೆ ಇರ್ತೀವಿ. ಆದರೆ ಇದರಿಂದ ಎಷ್ಟೆಷ್ಟು ಉಪಯೋಗ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಜೀರಿಗೆ ತುಂಬಾ ತಂಪಾಗಿದ್ದು ಅಷ್ಟೇ ಅಲ್ಲದೆ ಇದು ನಮ್ಮ ಹೊಟ್ಟೆಯ ಸಮಸ್ಯೆ ಕೂಡ ಪರಿಹಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೀರಿಗೆ. ಇದು ಕೂಡ 1 ಗ್ಲಾಸ್ಗೆ ನೀವು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ರಾತ್ರಿ ಇಡೀ ನೆನೆಸ್ಬಿಟ್ಟು ಬೆಳಿಗ್ಗೆ ಇದನ್ನು ನೀವು ಸೋಸ್ಕೊಂಡಾದರೂ ಕುಡಿಬೋದು. ಇಲ್ಲ ಅಂತಂದರೆ ಹಾಗೆ ಜಗಿದು ಕೂಡ ತಿನ್ಬೋದು, ನಿಮ್ಮಿಷ್ಟ. ಹಾಗೆ ಬೇಕಿದ್ರೆ ನೀವು ಎಕ್ಸ್ಟ್ರಾ ಇದಕ್ಕೆ ಫ್ಲೇವರ್ ನಿಮ್ಮ ಟೇಸ್ಟ್ ತಕ್ಕಂಗೆ ಸ್ವಲ್ಪ ನಿಂಬೆಹಣ್ಣು ಬೇಕಾದ್ರೂ ಹಿಂಡ್ಕೊಳ್ಬೋದು. ಸೊ ಇದು ಮತ್ತು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಯಾವುದಾದ್ರೂ ಓಕೆ, ಅದು ಕೂಡ ನೆನೆಸಿ ಹಾಕ್ಕೊಂಡು ಕುಡಿಬೋದು. ಸೊ ನೆಕ್ಸ್ಟ್ ರೆಮಿಡಿ ಬಂದು ಸೋಂಪು. ಇದನ್ನು ಫೆನಲ್ ಸೀಡ್ಸ್ ಅಂತಾರೆ. ಅಷ್ಟೇ ಅಲ್ಲದೆ ಬಡೆ ಸೊಪ್ಪು ಅಂತ ಕೂಡ ಕರೀತಾರೆ. ಈ ಸೋಂಪು ಹೋಟೆಲ್ಗಳಲ್ಲಿ ಊಟ ಆದಮೇಲೆ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇದು ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಬಾಡಿ ಕೂಡ ಕೂಲಾಗಿರಲಿ ಅಂತ ಈ ಸೋಂಪು ಹೋಟೆಲ್ಗಳಲ್ಲಿ ಊಟ ಆದಮೇಲೆ ಕೊಡ್ತಾರೆ. ಇದರಿಂದ ಏನೇನು ಯೂಸಸ್ ಇದೆ? ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲದೆ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ. ನಮ್ಮ ಬಾಡಿ ಕೂಲಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹ ಕೂಡ ಹೈಡ್ರೇಟ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಯೂಸಸ್ ಇರುವಂತಹ ಸೋಂಪು ನಾವು ಇದನ್ನು ಅಷ್ಟೇ ರಾತ್ರಿ ಇಡೀ ನೆನೆಸ್ಬಿಟ್ಟು ಶೋಧಿಸ್ಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ಜಗದ್ ಬೇಕಾದರೂ ತಿನ್ಬೋದು, ನಿಮ್ಮಿಷ್ಟ. ಸೊ ಇಷ್ಟು ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ 3 ಹೋಮ್ ರೆಮಿಡಿ ನೀವು ದಿನನಿತ್ಯ ಯೂಸ್ ಮಾಡೋದ್ರಿಂದ ಸಮ್ಮರಲ್ಲಿ ನಿಮ್ಮ ಬಾಡಿನ ತುಂಬಾ ಕೂಲಾಗಿ ಇಟ್ಕೊಳ್ಬೋದು. ಥ್ಯಾಂಕ್ ಯು.